ಬೆಂಗಳೂರಿಂದ ರಸ್ತೆ ಮಾರ್ಗವಾಗಿ ಮಂಡ್ಯದ ಗುಡಿಗೆರೆಗೆ ಪಾರ್ಥಿವ ಶರೀರ ಸಾಗಲಿದೆ. ಭಾರತೀಯ ವಾಯುಪಡೆ ವಿಶೇಷ ವಿಮಾನದಲ್ಲಿ 11:30ಕ್ಕೆ HALಗೆ ಮಂಡ್ಯದ ವೀರ ಯೋಧ ಗುಡಿಗೆರೆಯ ಗುರು ಪಾರ್ಥಿವ ಶರೀರ ಆಗಮಿಸಿದೆ 11:30ಕ್ಕೆ. ಆನಂತರದಲ್ಲಿ ಅಲ್ಲಿಂದ ಮಂಡ್ಯಕ್ಕೆ ರಸ್ತೆ ಮಾರ್ಗದ ಮೂಲಕವಾಗಿ ಮಂಡ್ಯಕ್ಕೆ ಯೋಧನ ಪಾರ್ಥಿವ ಶರೀರ ಸಾಗಲಿದೆ. ಈಗಾಗಲೇ ಸಕಲ ಸಿದ್ಧತೆಯನ್ನು ಕೂಡ ಮಾಡಿಕೊಳ್ಳಲಾಗಿದೆ. ಇನ್ನು ಮಂಡ್ಯದ ಉಸ್ತುವಾರಿ ಸಚಿವ ಪುಟ್ಟರಾಜು ಅವರು ಕೂಡ ಅಲ್ಲಿ ಸಿದ್ಧವಾಗಿದ್ದಾರೆ. ಇನ್ನೊಂದು ಕಡೆ ನಾವು ನೋಡ್ತಾ ಬಂದರೆ HD ಕುಮಾರಸ್ವಾಮಿ ಅವರು ಕರ್ನಾಟಕದ ಮುಖ್ಯಮಂತ್ರಿ ಯೋಧನ ಪಾರ್ಥಿವ ಶರೀರವನ್ನು ಏರ್ಪೋರ್ಟ್ನಲ್ಲಿ ಸ್ವೀಕರಿಸಲಿದ್ದಾರೆ. ಎರಡು ಕಡೆಯ ದೃಶ್ಯವನ್ನು ತೋರಿಸುವ ಪ್ರಯತ್ನವನ್ನು ಮಾಡ್ತಾ ಇದ್ದೀವಿ. ಒಂದು HAL ಏರ್ಪೋರ್ಟ್ನಲ್ಲಿ ಸಕಲ ಸಿದ್ಧತೆಯನ್ನು ಮಾಡಿಕೊಂಡಿರೋದು. ಯೋಧನ ಪಾರ್ಥಿವ ಶರೀರ ಬಂದ ತಕ್ಷಣವೇ ಅಲ್ಲಿಂದ ಆ ಪಾರ್ಥಿವ ಶರೀರವನ್ನು ಸಕಲ ಸರ್ಕಾರಿ ಗೌರವಗಳೊಂದಿಗೆ ಸ್ವೀಕರಿಸೋದು. ಇನ್ನೊಂದು ಕಡೆಯಲ್ಲಿ ಮಂಡ್ಯದಲ್ಲಿ ಅಲ್ಲಿಯೂ ಕೂಡ ಜನ ಸಿದ್ಧರಾಗಿದ್ದಾರೆ. ಆ ಯೋಧನ ಅಂತಿಮ ದರ್ಶನ ಪಡೆಯುವ ಸಲುವಾಗಿ ನಾವು ನೋಡಿದ್ದೀವಿ. ಆ ಕುಟುಂಬ ಮಮ್ಮಲ ಮರುಗಿದೆ. ಪತ್ನಿ 8 ತಿಂಗಳ ಹಿಂದೆ ಅಷ್ಟೇ ಇವರು ವಿವಾಹವಾಗಿದ್ದರು. ಗುರು ಅವರು ಇದೀಗ ಎಲ್ಲರನ್ನು ಅಗಲಿದ್ದಾರೆ. ಆ ಪತ್ನಿ ಒಂದು ಮಾತನ್ನು ಹೇಳ್ತಾ ಇದ್ರು, ಒಂದು ನಾವು ಕಾಲ್ ಮಾಡಿದಾಗ ನಾನು ಎತ್ತಲಿಕ್ಕೆ ಆಗಲಿಲ್ಲ, ಕಡೆಯದಾಗಿ ಅವರೊಂದಿಗೆ ಮಾತನಾಡಲಿಕ್ಕೆ ಆಗಲಿಲ್ಲ, ನಾನು ಎಂಥ ತಪ್ಪು ಮಾಡಿಬಿಟ್ಟೆ ಅನ್ನೋ ಒಂದು ಭಾವ ಅವರು ವ್ಯಕ್ತಪಡಿಸ್ತಾ ಇದ್ರು. ಇನ್ನೊಂದು ಕಡೆ ನಾವು ಅಬ್ಸರ್ವ್ ಮಾಡಿದ್ರೆ ಅವರ ಒಂದು ಮನಸ್ಸಲ್ಲಿ ಸಾಕಷ್ಟು ದುಗುಡ ಇದೆ. 8 ತಿಂಗಳು ನಾನು ಪತ್ನಿಯಾಗಿದ್ದಕ್ಕೆ ನನಗೆ ಸಾಕಷ್ಟು ಹೆಮ್ಮೆ ಇದೆ. ಇಂಥ ವೀರ ಯೋಧನ ಪತ್ನಿಯಾಗಿದ್ದೆ ನಾನು ಅನ್ನೋದು ನನಗೆ ಬಹಳಷ್ಟು ಹೆಮ್ಮೆ ಇದೆ ಅನ್ನೋ ಒಂದು ಮಾತನ್ನು ಕೂಡ ಗುರು ಅವರ ಪತ್ನಿ ನಿನ್ನೆ ಮಾತನಾಡ್ತಾ ಇದ್ರು. ಅವರ ತಂದೆ ಹೊನ್ನಯ್ಯ ಅಸ್ವಸ್ಥರಾಗಿದ್ದರು, ನಿನ್ನೆ ತುಂಬಾ ಅಸ್ವಸ್ಥರಾಗಿದ್ದರು. ಅವರ ತಾಯಿ ಅಂತೂ ಕೂಡ ಊಟ ನೀರು ಎಲ್ಲವನ್ನೂ ಬಿಟ್ಟಿದ್ರು. ಬಲವಂತವಾಗಿ ತಾಯಿ ನನಗೆ ಅಳಲಿಕ್ಕಾದರೂ ಶಕ್ತಿ ಬೇಕಮ್ಮ, ದಯವಿಟ್ಟು ಸ್ವಲ್ಪ ಊಟ ಮಾಡಮ್ಮ ಅಂಥೇಳಿ ಅವರ ಸಂಬಂಧಿಕರು ಆಪ್ತರು ಅವರಿಗೆ ಊಟ ಮಾಡಿಸೋ ಪ್ರಯತ್ನವನ್ನು ಮಾಡ್ತಾ ಇದ್ರು. ಪತ್ನಿ ಅಂತೂ ಹತ್ತು ಅಸ್ವಸ್ಥರಾಗಿದ್ದಾರೆ. ನಿಮ್ಮ ಕಡೆಯಲ್ಲಿ ಪಾರ್ಥಿವ ಶರೀರದ ಅಂತ್ಯ ಸಂಸ್ಕಾರದ ಜಾಗ ನಿಗದಿಯಾಗಿದೆ. ಇದೇ CS ಪುಟ್ಟರಾಜು ಅವರು ಮಂಡ್ಯದ ಉಸ್ತುವಾರಿ ಅವರು ಎಲ್ಲವನ್ನು ಕೂಡ ಅವರು ವಹಿಸಿಕೊಂಡಿದ್ದಾರೆ ಮಂಡ್ಯದಲ್ಲಿ. ಇನ್ನೊಂದು ಕಡೆಯಲ್ಲಿ ಬೆಂಗಳೂರಲ್ಲಿ HAL ಏರ್ಪೋರ್ಟ್ಗೆ ಪಾರ್ಥಿವ ಶರೀರ ಆಗಮಿಸಿದ ಒಡನೆಯೇ ಕರ್ನಾಟಕದ ಮುಖ್ಯಮಂತ್ರಿ ಪಾರ್ಥಿವ ಶರೀರವನ್ನು ಸ್ವೀಕರಿಸಲಿದ್ದಾರೆ. ವಿದೇಶಗಳಿಗೆ ಪ್ರತಿನಿಧಿ ಶ್ರೀನಿವಾಸ್ ಸಂಪರ್ಕದಲ್ಲಿದ್ದಾರೆ. ಶ್ರೀನಿವಾಸ್, ಸಮಯ ಈಗ ಕನ್ಫರ್ಮ್ ಆಗಿದೆಯಾ? ಸಾಕಷ್ಟು ಸಮಯದಲ್ಲಿ ಬದಲಾವಣೆ ಆಗ್ತಾ ಇತ್ತು. 11:30, 2 ಗಂಟೆ ಅಥವಾ 4:15 ಈ ರೀತಿಯಾಗಿ ಇದೀಗ 11:30ಕ್ಕೆ ಯೋಧ ಗುರು ಅವರ ಪಾರ್ಥಿವ ಶರೀರ ಬರೋದು ಕನ್ಫರ್ಮ್ ಆಗಿದೆಯಾ, ಹೇಗೆ ಅಂತ? ಖಂಡಿತವಾಗ್ಲೂ ರಮಕಾಂತ್, ಏನಂದರೆ ಕೂಡ ನಿನ್ನೆಯಿಂದನೂ ಕೂಡ ಇವತ್ತು ಮುಂಜಾನೆ ಏನು ಬೆಂಗಳೂರು ಇಂಟರ್ನ್ಯಾಷನಲ್ ಏರ್ಪೋರ್ಟ್ಗೆ ಏನು ಹುತಾತ್ಮ ಯೋಧ ಏನಿದ್ದಾನೆ ಗುರು ಅವರ ಪಾರ್ಥಿವ ಶರೀರ ಬರುತ್ತೆ ಅಂತ ಕೂಡ ಎಲ್ಲರೂ ಅಂದ್ಕೊಂಡಿದ್ರು. ಆದರೆ ಆ ಟೈಮಿಂಗ್ಸ್ ಬದಲಾಗಿ ಸಂಜೆ 4 ಗಂಟೆ 3 ಗಂಟೆ ಹೀಗೆ ಟೈಮಿಂಗ್ಸ್ ಬದಲಾಗ್ತಾನೆ ಇತ್ತು. ಈ ನಿಟ್ಟಿನಲ್ಲಿ ಏನು ಗುರು ಕುಟುಂಬಸ್ಥರು ಕೂಡ ಒಂದು ಆಗ್ರಹವನ್ನು ಮಾಡ್ತಾರೆ ಮತ್ತು ಒಂದು ಪ್ರತಿಭಟನೆ ಮಾಡ್ತಾರೆ. ಏನು ಈ ಒಂದು ಹುತಾತ್ಮ ಯೋಧ ಏನಿದ್ದಾನೆ ಆತನ ಪಾರ್ಥಿವ ಶರೀರಕ್ಕೆ ಈ ರೀತಿ ಆ ಟೈಮಿಂಗ್ಸ್ನ ಮುಂದೂಡ್ತಾ ಹೋದರೆ ನಾವಿಲ್ಲಿ ಅಂತ್ಯ ಸಂಸ್ಕಾರ ಮಾಡೋಕ್ಕಾದ್ರೂ ಸಾಧ್ಯ ಆಗೋದಿಲ್ಲ. ಮತ್ತು ಇಲ್ಲಿ ಕತ್ಲಾದ ಮೇಲೆ ಸಾಕಷ್ಟು ಸಂಖ್ಯೆಯಲ್ಲಿ ಜನ ಸೇರ್ತಾರೆ ಮತ್ತು ಇದಕ್ಕೆ ಸಮಸ್ಯೆ ಆಗುತ್ತೆ ಅಂತ ಹೇಳಿ ವಿಶೇಷ ವಿಮಾನದ ಮುಖಾಂತರ ಆತನ ಏನು ಮೃತದೇಹವನ್ನು ತರಬೇಕು ಅಂತೇಳಿ ಒತ್ತಾಯನ ಮಾಡ್ತಾರೆ. ಅದಕ್ಕೆ ಮಂಡ್ಯದ ಸರ್ಕಾರ ಈಗಾಗಲೇ ಕೂಡ ಎಲ್ಲ ಸಿದ್ಧತೆಗಳನ್ನು ಮಾಡ್ಕೊಂಡಿರುವಂಥದ್ದು. ವಿಶೇಷ ವಿಮಾನದಲ್ಲಿ ಏನು ಈಗಾಗಲೇ ಕೂಡ HAL ವಿಮಾನ ನಿಲ್ದಾಣಕ್ಕೆ ಸುಮಾರು 11ರಿಂದ 11:35 ಸಮಯಕ್ಕೆ HAL ವಿಮಾನಕ್ಕೆ ಬಂದು ಮೃತದೇಹ ಏನು ವಿಶೇಷ ವಿಮಾನದಲ್ಲಿ ಲ್ಯಾಂಡ್ ಆಗುತ್ತೆ. ಇಲ್ಲಿಂದ ನೇರವಾಗಿ ಅಂದರೆ ರಸ್ತೆ ಮಾರ್ಗವಾಗಿ ಮಂಡ್ಯವನ್ನು ತಲುಪುವಂಥ ಎಲ್ಲ ಸಿದ್ಧತೆಗಳನ್ನ ಈಗಾಗಲೇ ಕೂಡ ಸರ್ಕಾರ ಮಾಡ್ಕೊಂಡಿರುವಂಥದ್ದು. ಖುದ್ದು CM ಅವರೇ ಕೂಡ ಏನು ಮೃತ ಪಾರ್ಥಿವ ಶರೀರ ಏನಿದೆ ಅದನ್ನು ಸ್ವೀಕಾರ ಮಾಡಲಿಕ್ಕೆ ಅವರೇ ಕೂಡ ಬರ್ತಾ ಇರುವಂಥದ್ದು. ಅವ್ರ ಜೊತೆಗೆ ಸಾಕಷ್ಟು ಸರ್ಕಾರದ ಗಣ್ಯರು ಮತ್ತು ಆಗಿನ ಅಧಿಕಾರಿಗಳು ಕೂಡ ಬರ್ತಾ ಇದ್ದಾರೆ. ಇಲ್ಲೇ ಒಂದು ನಮನವನ್ನು ಕೂಡ ಸಲ್ಲಿಸುವಂಥದ್ದು. ಈಗ ಕೂಡ ನಾವು ಕೂಡ ವಿಷಯದಲ್ಲಿ ತೋರಿಸುವಂಥ ಒಂದು ಪ್ರಯತ್ನ ಕೂಡ ಮಾಡ್ತೀವಿ. ಅಂದರೆ HAL ವಿಮಾನ ನಿಲ್ದಾಣ ಏನಿದೆ ಅದರ ಒಂದು ನೋಟವನ್ನು ನಾವು ತೋರಿಸ್ತೀವಿ. ಈ ಒಂದು HAL ವಿಮಾನ ನಿಲ್ದಾಣಕ್ಕೆ ಗುರು ಅವರ ಪಾರ್ಥಿವ ಶರೀರ ವಿಶೇಷ ವಿಮಾನದಲ್ಲಿ ಬರುತ್ತೆ. ಇಲ್ಲಿಂದ ನಾವು ಅದಾದಮೇಲೆ ಕೂಡ ಅಲ್ಲೊಂದು ನಾವೊಂದು ಬ್ಯಾರಕನ್ನು ನೋಡ್ಬೋದು ಕೂಡ. ಅಲ್ಲಿ ಅವರ ಒಂದು ಪಾರ್ಥಿವ ಶರೀರಕ್ಕೆ ಅಂತಿಮ ನಮನವನ್ನು ಇಲ್ಲಿನ ಕೆಲವು ಸರ್ಕಾರಿ ಅಧಿಕಾರಿಗಳು ಮತ್ತು ಆಗಿನ ಮುಖ್ಯಮಂತ್ರಿಗಳು ಸಲ್ಲಿಸ್ತಾರೆ ಅಂತ ಕೂಡ ಮಾಹಿತಿ ಇರುವಂಥದ್ದು. ಸದ್ಯ 11:30 ಮತ್ತು 11:35 ಸಮಯದಲ್ಲಿ ವಿಶೇಷ ವಿಮಾನದಲ್ಲಿ ಇದೇ ಒಂದು ಏರ್ಪೋರ್ಟ್ನಲ್ಲಿ ಲ್ಯಾಂಡ್ ಆಗುತ್ತೆ. ಇಲ್ಲಿಂದ ನೇರವಾಗಿ ಅಂದರೆ ಮೈಸೂರು ರಸ್ತೆ, ಅಲ್ಲಿಂದ ಕೆಂಗೇರಿ ಮಾರ್ಗವಾಗಿ ಚನ್ನಪಟ್ಟಣದಿಂದ ಮದ್ದೂರಿಂದ KM ದೊಡ್ಡಿಗೆ ರಸ್ತೆ ಮುಖಾಂತರವಾಗಿ ಅದು ಕೂಡ ವಿಶೇಷ ವಾಹನದಲ್ಲಿ ರಸ್ತೆ ಮುಖಾಂತರವಾಗಿ ಪಾರ್ಥಿವ ಶರೀರವನ್ನು ತೆಗೆದುಕೊಂಡು ಹೋಗುವಂಥ ಸಿದ್ಧತೆಗಳು ಆಗಿರುವಂಥದ್ದು. ಈ ಮಧ್ಯದಲ್ಲಿ ಇಲ್ಲಿಂದ ಹೆಲಿಕಾಪ್ಟರ್ ಮುಖಾಂತರ ಕೂಡ ಮಂಡ್ಯಗೆ ಶಿಫ್ಟ್ ಮಾಡುವಂಥ ಕೆಲವೊಂದು ಚಿಂತನೆಗಳನ್ನ ಕೂಡ ಮಾಡಿದ್ದಾರೆ. ಆದರೆ ಅದ್ಯಾವುದು ಕೂಡ ಇನ್ನೂ ಸಕ್ಸಸ್ ಆಗಿಲ್ಲ. ಅದ್ರ ಬಗ್ಗೆ ಕೂಡ ಚರ್ಚೆ ಆಗ್ತಿರುವಂಥದ್ದು. ರಮಕಾಂತ್, ಫೈನ್ ಶ್ರೀನಿವಾಸ್, ಇದೀಗ ಇನ್ನು ಯೋಧ ಗುರು ಅವರ ಮನೆ ಬಳಿಯಿಂದ ಪ್ರತಿನಿಧಿ ಮಾರುತೇಶ್ ಸಂಪರ್ಕದಲ್ಲಿದ್ದಾರೆ. ಅದೇ ರೀತಿಯಲ್ಲಿ ಚೇತನ್, ಯಾವ ಜಾಗದಲ್ಲಿ ಈ ಗುರು ಅವರ ಅಂತ್ಯ ಸಂಸ್ಕಾರ ಆಗುತ್ತೋ ಆ ಜಾಗದಿಂದ ಚೇತನ್ ಸಂಪರ್ಕದಲ್ಲಿದ್ದಾರೆ. ಮೊದಲಿಗೆ
ಮಾರುತೇಶ್ ಅವ್ರನ್ನ ಮಾತನಾಡಿಸ್ತೀನಿ. ಮಾರುತೇಶ್, ನಾವು ನೋಡ್ತಾ ಇದ್ದೀವಿ ಯೋಧನ ಮನೆಯಲ್ಲಿ ಈಗಾಗಲೇ ಪಾರ್ಥಿವ ಶರೀರವನ್ನು ರಿಸೀವ್ ಮಾಡಲಿಕ್ಕೆ ಎಲ್ಲರೂ ಸಿದ್ಧವಾಗಿದ್ದಾರೆ. ಶೋಕ ನಿನ್ನೆಯಿಂದ ನಾವು ನೋಡ್ತಾ ಇದ್ದೀವಿ, ಮಡುಗೊಟ್ಟಿದೆ ಇಡೀ ಊರಲ್ಲಿ. ಇಡೀ ಮಂಡ್ಯ ಮಾತ್ರ ಅಲ್ಲ, ಇಡೀ ಭಾರತದಲ್ಲಿಯೇ ಸೂತಕದ ವಾತಾವರಣ ಇದೆ. ಏನಾದರೂ ಮಾತನಾಡಿದ್ರಾ ಮಾರುತೇಶ್ ಅವರ ಮನೆಯವರು? ಏನು ಹೇಳ್ತಾ ಇದ್ದಾರೆ ಅವರೀಗ ಅಂತ? ರಮಕಾಂತ್, ವಿಚಾರ ತಿಳಿದಾಗ್ಲಿಂದ ಕೂಡ ಕುಟುಂಬಸ್ಥರು ದುಃಖದ ಮಡುವಿನಲ್ಲಿ ಮುಳುಗಿರ್ತಕ್ಕಂಥದ್ದು. ಹತ್ತು ಕಣ್ಣುಗಳು ಬತ್ತಿ ಹೋಗಿದೆ, ಗಂಟ್ಲು ಒಣಗಿ ಹೋಗಿದೆ, ಅವರ ಆರೋಗ್ಯದಲ್ಲೂ ಕೂಡ ವ್ಯತ್ಯಾಸ ಆಗಿರ್ತಕ್ಕಂಥದ್ದು. ಹೀಗಾಗಿ ವೈದ್ಯರು ಬಂದು ಅವರ ಆರೋಗ್ಯವನ್ನು ಪರಿಶೀಲನೆ ಕೂಡ ಮಾಡಿದ್ರು. ನಿನ್ನೆ ಅವರ ತಂದೆ ತೀವ್ರವಾಗಿ ಅಸ್ವಸ್ಥರಾಗಿದ್ದರು. ಜೊತೆಗೆ ಇವತ್ತು ಅವರ ಚಿಕ್ಕಮ್ಮ ಕೂಡ ಅಸ್ವಸ್ಥರಾಗಿ ಆಸ್ಪತ್ರೆಗೆ ಸೇರಿದ್ರು. ಆಸ್ಪತ್ರೆಗೆ ಸೇರಿದ ಬಳಿಕ ಮತ್ತೆ ಅವ್ರನ್ನ ವಾಪಸ್ ಇಲ್ಲಿಗೆ ಕರ್ಕೊಂಡು ಬರಲಾಗಿದೆ. ಈಗ ಸಚಿವ ಪುಟ್ಟರಾಜು ಅವರು ಕೂಡ ಅವರ ನಿವಾಸಕ್ಕೆ ಭೇಟಿ ನೀಡಿ ಸಾಂತ್ವನ ಹೇಳುವಂಥ ಕೆಲಸವನ್ನು ಮಾಡಿದ್ರು. ಜೊತೆಗೆ ಪಾರ್ಥಿವ ಶರೀರ ಎಷ್ಟೊತ್ತಿಗೆ ಸ್ವಗ್ರಾಮಕ್ಕೆ ಬರುತ್ತೆ, ಜೊತೆಗೆ ಎಷ್ಟೊತ್ತಿಗೆ ಅಂತ್ಯಕ್ರಿಯೆ ನಡೆಸಬೇಕು ಅನ್ನೋದರ ಕುರಿತಾಗೂ ಕೂಡ ವಿವರಗಳನ್ನು ಅವರ ಕುಟುಂಬಸ್ಥರಿಗೆ ನೀಡಿರ್ತಕ್ಕಂಥದ್ದು. ಅವರ ಮನೆ ಮುಂದಿನ ಚಿತ್ರಣ ಬಹುಶಃ ತೋರಿಸೋದಕ್ಕೆ ನಮಗೂ ಕೂಡ ಬೇಸರ ಆಗುತ್ತೆ. ಒಂದು ಕಡೆ ದೇಶಕ್ಕಾಗಿ ಪ್ರಾಣತ್ಯಾಗ ಮಾಡಿದ್ದಾರೆ ಎನ್ನುವಂಥ ಹೆಮ್ಮೆ ಒಂದು ಕಡೆ, ಆದರೆ ಈ ಕುಟುಂಬಸ್ಥರಿಗೆ ಮನೆಯ ಮಗನನ್ನ ಕಳೆದುಕೊಂಡಿದ್ದಾರೆ. ಆ ನೋವು ಬಹಳ ದೊಡ್ಡ ಮಟ್ಟದಲ್ಲಿ ಕಾಡ್ತಾ ಇರುವಂಥದ್ದು. ಯಾವಾಗ ನನ್ನ ಮಗನ ಪಾರ್ಥಿವ ಶರೀರ ಬರುತ್ತೆ ಗ್ರಾಮಕ್ಕೆ, ಯಾವಾಗ ಬರುತ್ತೆ ಅನ್ನುವಂಥ ಪ್ರಶ್ನೆ ಕುಟುಂಬಸ್ಥರು ಸಚಿವರಿಗೂ ಕೂಡ ಕೇಳ್ತಾ ಇದ್ದರು. ಜೊತೆಗೆ ಇಲ್ಲಿ ಬರುವಂಥ ಆಫೀಸರ್ಸ್ಗಳಿಗೂ ಕೂಡ ಕೇಳ್ತಾ ಇದ್ದಾರೆ, ಎಷ್ಟೊತ್ತಿಗೆ ನನ್ನ ಮಗನ ಪಾರ್ಥಿವ ಶರೀರ ನಮ್ಮ ಗ್ರಾಮಕ್ಕೆ ಬರುವಂಥದ್ದು, ಯಾವಾಗ ನಾವು ನೋಡ್ತೇವೆ, ಆ ಕುತೂಹಲದಲ್ಲಿ ಕಾಯ್ತಾ ಇದ್ದೀವಿ ಅನ್ನುವಂಥ ನೋವನ್ನು ತೋಡ್ಕೊಂಡಿರ್ತಕ್ಕಂಥದ್ದು. ಮತ್ತೊಂದು ಕಡೆ ಇಲ್ಲಿ ಪಾರ್ಥಿವ ಶರೀರವನ್ನು ಇಡೋದಕ್ಕೆ ಎಲ್ಲ ರೀತಿಯಾದಂಥ ವ್ಯವಸ್ಥೆಗಳನ್ನು ಕೂಡ ಮಾಡಿಕೊಳ್ಳಲಾಗಿದೆ. ಬ್ಯಾರಿಕೇಡ್ಗಳನ್ನು ಹಾಕಿ, ಅಂದರೆ ಇಲ್ಲಿ ಸ್ವಗ್ರಾಮಕ್ಕೆ ಬರುವಂಥವ್ರಿಗೂ ಜೊತೆಗೆ ಅವರ ಸ್ನೇಹಿತ ಬಳಗ ದೊಡ್ಡ ಮಟ್ಟದಲ್ಲಿದೆ. ಜೊತೆಗೆ ಅವರ ಗ್ರಾಮಸ್ಥರು ಕೂಡ ಅಂತಿಮ ದರ್ಶನಕ್ಕಾಗಿ ಕಾಯ್ತಾ ಇರುವಂಥದ್ದು. ಅದಕ್ಕೆ ಬೇಕಾದಂಥ ಎಲ್ಲ ವ್ಯವಸ್ಥೆಗಳನ್ನು ಅವರ ಮನೆಯ ಮುಂದೆ ಮಾಡ್ಕೊಂಡಿರ್ತಕ್ಕಂಥದ್ದು. ಒಂದು ಕಡೆ ಭಾವಚಿತ್ರಕ್ಕೆ ಹೂನಾರ ಹಾಕಿ ಪೂಜೆ ಸಲ್ಲಿಸುವಂಥ ಕೆಲಸ ಒಂದು ಕಡೆ, ಮತ್ತೊಂದು ಕಡೆ ಅವರ ಪಾರ್ಥಿವ ಶರೀರವನ್ನು ಇಡೋದಕ್ಕೆ ಟೇಬಲ್ನ ವ್ಯವಸ್ಥೆ ಕೂಡ ಆಗಿರ್ತಕ್ಕಂಥದ್ದು. ರಸ್ತೆ ಮಾರ್ಗವಾಗಿ ಎರಡೂ ಕಡೆಗೂ ಬ್ಯಾರಿಕೇಡ್ಗಳನ್ನು ಅಳವಡಿಸಿದ್ದಾರೆ. ಒಂದು ಕಡೆ VIP-ಗಳು ಬರೋದಕ್ಕೆ, ಮತ್ತೊಂದು ಕಡೆ ಸಾರ್ವಜನಿಕರಿಗೆ ವ್ಯವಸ್ಥೆಯನ್ನು ಕೂಡ ಮಾಡಿರ್ತಕ್ಕಂಥದ್ದು. ನೀವು ಹಿಂಭಾಗದಲ್ಲಿ ನೋಡಬಹುದು, ಈಗಷ್ಟೇ ಮ್ಯಾಟ್ಗಳನ್ನ ಅಳವಡಿಕೆ ಮಾಡ್ತಾ ಇರುವಂಥದ್ದು. ರಮಾಕಾಂತ್, ಮಾರುತೇಶ್, ಅಲ್ಲಿ ಗುರು ಅವರ ಪತ್ನಿಗೆ ಒಂದು ವೈದ್ಯಕೀಯ ತಪಾಸಣೆ ಆಗ್ತಾ ಇದೆ. ಅಲ್ಲಿ ಪ್ರಾಬಲಿ BP ಎಲ್ಲ ಚೆಕ್ ಮಾಡ್ತಾ ಇದ್ರು ಅಂತ ಕಾಣುತ್ತೆ. ನಾನು ವಿಷಯ ನೋಡ್ತಾ ಇದ್ದೀನಿ. ನೋಡ್ತಿರ್ಬೇಕಾದ್ರೆ ಈಗ ಅವರ ಆರೋಗ್ಯ ಹೇಗಿದೆ, ಗುರು ಅವರ ತಂದೆ ಹೇಗಿದ್ದಾರೆ, ತಾಯಿ ಹೇಗಿದ್ದಾರೆ ಹೇಳಬಹುದಾ ಮಾರುತೇಶ್? ಸದ್ಯಕ್ಕೆ ಅವರ ತಂದೆ ನಿನ್ನೆ ಬಹಳ ತೀವ್ರ ಅಸ್ವಸ್ಥರಾಗಿದ್ದು, ಅದಾದ ಮೇಲೆ ಅವರಿಗೆ ಪ್ರಾಥಮಿಕವಾಗಿ ಚಿಕಿತ್ಸೆಯನ್ನು ಕೂಡ ಕೊಡಲಾಗಿತ್ತು. ಇವತ್ತು ಬೆಳಗ್ಗೆ ಅವರ ಚಿಕ್ಕಮ್ಮ ಅಸ್ವಸ್ಥರಾಗಿದ್ದರು. ಆಂಬ್ಯುಲೆನ್ಸ್ನಲ್ಲಿ ಅವರಿಗೆ ಪ್ರಾಥಮಿಕ ಚಿಕಿತ್ಸೆಯನ್ನು ಕೊಡಲಾಯಿತು. ತದನಂತರ ಆಸ್ಪತ್ರೆಗೂ ಕರೆದುಕೊಂಡು ಹೋಗಿ ಡ್ರಿಪ್ ಹಾಕಿ ವಾಪಸ್ ಕರೆದುಕೊಂಡು ಬಂದಿದ್ದಾರೆ. ಅವರ ಪತ್ನಿ ನಿನ್ನೆ ಅಂದರೆ ವಿಚಾರ ತಿಳಿದಾಗ್ಲಿಂದ ಕೂಡ ಗೋಳಾಡ್ತಾನೆ ಇದ್ದಾರೆ. ಅವರ ಆರೋಗ್ಯದಲ್ಲೂ ಕೂಡ ವ್ಯತ್ಯಯವಾಗಿದೆ. ಯಾರು ಕೂಡ ನೀರನ್ನು ಸಹ ಕುಡಿದಿಲ್ಲ. ಆ ನಿಟ್ಟಿನಲ್ಲಿ ದೇಹದ ಸಂಪೂರ್ಣ ಒಂದು ರೀತಿ ನಿರ್ಜಲೀಕರಣದ ವ್ಯವಸ್ಥೆಗೆ ಹೋಗಿರ್ತಕ್ಕಂಥದ್ದು. ಹತ್ತು ಗಂಟಲು ಕೂಡ ಒಣಗಿದೆ. ಹೀಗಾಗಿ ಆರೋಗ್ಯದಲ್ಲಿ ವ್ಯತ್ಯಾಸ ಆಗಿರ್ತಕ್ಕಂಥದ್ದು. ಸದ್ಯಕ್ಕೆ ವೈದ್ಯರು ಪರಿಶೀಲನೆ ನಡೆಸಿದ್ದಾರೆ. ಗ್ಲೂಕೋಸ್ ಅನ್ನು ಕೂಡ ಅವ್ರಿಗೆ ಕೊಟ್ಟಿರ್ತಕ್ಕಂಥದ್ದು. ಸುಸ್ತಾದರೆ ಗ್ಲೂಕೋಸ್ ಅನ್ನು ಕುಡೀರಿ ಅನ್ನುವಂಥದ್ದು, ಗ್ಲೂಕೋಸ್ ಪುಡಿ ಪೌಡರ್ ಅನ್ನು ಕೂಡ ಅವ್ರಿಗೆ ಕೊಟ್ಟಿದ್ದಾರೆ. ಸದ್ಯಕ್ಕೆ ಯಾವುದೇ ಅನಾಹುತ ಆಗದೇ ಇರೋ ಹಾಗೆ, ಯಾಕೆಂದ್ರೆ ಈ ಎಲ್ಲ ಕಾರ್ಯಗಳು ಬಹಳ ಸುಸೂತ್ರವಾಗಿ ನಡಿಬೇಕಾಗಿದೆ. ಆ ಜವಾಬ್ದಾರಿ ಕೂಡ ಜಿಲ್ಲಾಡಳಿತದ ಮೇಲೆ ಇರ್ತಕ್ಕಂಥದ್ದು. ಆ ನಿಟ್ಟಿನಲ್ಲಿ ಇಲ್ಲೇ ವ್ಯವಸ್ಥೆ, ಆಂಬ್ಯುಲೆನ್ಸ್ನ ವ್ಯವಸ್ಥೆ ಕೂಡ ಮಾಡಲಾಗಿದೆ. ಜೊತೆಗೆ ವೈದ್ಯರು ಇಲ್ಲೇ ಇದ್ದಾರೆ. ತಕ್ಷಣಕ್ಕೆ ಏನಾದರೂ ಆ ರೀತಿಯಾದಂಥ ಆರೋಗ್ಯ ವ್ಯತ್ಯಯ ಆದರೆ ತಕ್ಷಣಕ್ಕೆ ಟ್ರೀಟ್ಮೆಂಟ್ ಕೊಡೋದಕ್ಕೆ ಎಲ್ಲರೂ ಕೂಡ ಸಜ್ಜಾಗಿದ್ದಾರೆ ಇಲ್ಲಿ. ರಮಾಕಾಂತ್, ಫೈನ್. ನಾನು ಇದೀಗ ಚೇತನ್ನ ಮಾತನಾಡ್ತೀನಿ. ಚೇತನ್, ನಿನ್ನೆ ಗುಡಿಗೆರೆಯ ಸರ್ವೆ ನಂಬರ್ 54ರಲ್ಲಿ ಸಂಸ್ಕಾರ ಮಾಡಬೇಕು ಅಂತ ನಿಗದಿಯಾಗಿತ್ತು. ಆನಂತರ ಇಲ್ಲಿ ಬೇಡ, ಪ್ರಮುಖ ಮುಖ್ಯ ರಸ್ತೆಯಲ್ಲಿಯೇ ಮಾಡಿ ಅಂತ ಒಂದು ಕೂಗು ಕೇಳಿ ಬಂತು. ಬಹುಶಃ ಅಲ್ಲಿ ಇದೀಗ ಎಲ್ಲವೂ ಫೈನಲ್ ಆಗಿದೆ ಅಂತ ನಾನು ಭಾವಿಸ್ತಾ ಇದ್ದೀನಿ. ಆ ಜಾಗ ನೋಡಬಹುದಾ? ನಮ್ಮ ರಾಜ್ಯದ ಜನ, ಈ ದೇಶದ ಜನ ಆ ವೀರ ಯೋಧನ, ಹುತಾತ್ಮ ಯೋಧನ ಅಂತ್ಯ ಸಂಸ್ಕಾರದ ಸ್ಥಳ ನೋಡಬೇಕು ಅಂತ ಆದರೆ ಆ ಜಾಗ ತೋರಿಸಬಹುದಾ ಚೇತನ್, ಹೇಗಿದೆ ಅಂತ ಹೇಳಿ? ಎಕ್ಸಾಕ್ಟ್ಲಿ ರಮಾಕಾಂತ್, ಇದೀಗ ಆ ಒಂದು ದೃಶ್ಯಗಳನ್ನೇ ನಾನು ಇದೀಗ ನಿಮ್ಗೆ ತೋರಿಸ್ತೀನಿ. ಇದೀಗ ನಮ್ಮ ಕ್ಯಾಮ್ರಾಮನ್ ಪ್ಯಾನ್ ಮಾಡಿ ತೋರಿಸ್ತಾ ಇದ್ದಾರೆ. ಇದೇ ಒಂದು ಸ್ಥಳದಲ್ಲಿ ಹುತಾತ್ಮ ಯೋಧ ಗುರುವಿನ ಅಂತ್ಯ ಸಂಸ್ಕಾರ ನಡೆಯುತ್ತೆ. ಹೀಗಾಗಿ ಎಲ್ಲ ರೀತಿಯ ಸಿದ್ಧತೆಗಳನ್ನ ಆಲ್ರೆಡಿ ಮಾಡ್ಕೊಳ್ಳಲಾಗಿದೆ. ಹಾಲೋ ಬ್ಯಾಗ್ಸ್ ಇಟ್ಟಿಗೆ ಮತ್ತು ಮಣ್ಣನ್ನು ತಂದು ಸಿಮೆಂಟ್ ಮತ್ತು ಮಣ್ಣಿನ ಮುಖಾಂತರ ಒಂದು ಅಂದ್ರೆ ಅಂತ್ಯ ಸಂಸ್ಕಾರಕ್ಕೆ ಏನ್ ಬೇಕೋ ಅದ್ರ ರೀತಿ ಒಂದು ಸ್ಟೇಜ್ ಅನ್ನ ರೆಡಿ ಮಾಡ್ಕೊಳ್ತಾರೆ. ಅಂದ್ರೆ ಈ ಹುತಾತ್ಮ ಯೋಧನನ್ನ ಏನು ಸುಡೋದ್ರಿಂದ, ಅಂದ್ರೆ ಅವರನ್ನ ಒಂದು ಪಂಚಭೂತಗಳಲ್ಲಿ ಲೀನ ಮಾಡೋದ್ರಿಂದ ಆ ರೀತಿಯಾದಂತಹ ವ್ಯವಸ್ಥೆನ ಇವಾಗ ಆಲ್ರೆಡಿ ಎಲ್ಲ ರೀತಿಯಲ್ಲೂ ಮಾಡ್ಕೊಳ್ಳಲಾಗಿರುವಂಥದ್ದು. ಇವಾಗ ಆಲ್ರೆಡಿ ಈ ಕುರಿತಂತೆ ಇಲ್ಲಿನ
ಏನು ಮದ್ದೂರು ಶಾಸಕ ಹಾಗೂ ಸಚಿವ DC ತಮ್ಮಣ್ಣ ಅವರೇ ಭೇಟಿಯನ್ನ ನೀಡಿದ್ರು. ಎಲ್ಲ ರೀತಿಯ ಸಕಲ ವ್ಯವಸ್ಥೆಗಳನ್ನು ಕೂಡ ನೋಡ್ತಾ ಇದ್ರು. ಅಂದ್ರೆ ಇವಾಗ ಬ್ಯಾರಿಕೇಡ್ಗಳನ್ನು ಕೂಡ ನಿರ್ಮಿಸಿ ಅಂದ್ರೆ ಎಲ್ಲ ರೀತಿಯ ಅಂತಿಮ ದರ್ಶನವೂ ಕೂಡ ಇಲ್ಲೇ ಆಗುತ್ತೆ. ಯಾರೆಲ್ಲ ಒಂದು ಗಣ್ಯರು ಬರ್ತಾರೆ ಮತ್ತು ಸಾರ್ವಜನಿಕರು ಬರ್ತಾರೆ ಅವರೆಲ್ಲರೂ ಕೂಡ ಅಂತಿಮ ದರ್ಶನವನ್ನ ಪಡಿಬೇಕಾಗತ್ತೆ. ಮತ್ತೆ ಪಡೆದು ಇಲ್ಲಿ ನಂತರ ಇಲ್ಲೇ ಒಂದು ಏನು ಸೇನೆಯ ಗೌರವ ಮತ್ತು ಏನು ಸಕಲ ಸರ್ಕಾರಿ ಗೌರವ ಏನಿದೆ ಇಲ್ಲೇ ಅವರಿಗೆ ಒಂದು ಸೂಚಿಸಿರುವಂಥದ್ದು. ಹೀಗಾಗಿ ಎಲ್ಲ ರೀತಿಯ ಸಿದ್ಧತೆಗಳನ್ನು ಇವಾಗ ಆಲ್ರೆಡಿ ಏನು ಜಿಲ್ಲಾಡಳಿತ ಮಾಡ್ಕೊಂಡಿರುವಂಥದ್ದು. ಖುದ್ದು ತಮ್ಮಯ್ಯ ಅವರೇ ಇಲ್ಲಿ ಭೇಟಿಯನ್ನು ನೀಡಿ ಆ ಒಂದು ಸಿದ್ಧತೆಗಳ ಪರಿಶೀಲನೆಯನ್ನು ಕೂಡ ಒಂದು ನಡೆಸ್ತಾ ಇದ್ರು. ಇದಲ್ದಿರ ಇಲ್ಲೇ ಸ್ಥಳದಲ್ಲೇ ಏನು ಮಂಡ್ಯ SP ಕೂಡ ಬಿಟ್ಟಿದ್ದಾರೆ. ಅಂದ್ರೆ ಯಾವುದೇ ರೀತಿಯಲ್ಲೂ ಕೂಡ ಸಾರ್ವಜನಿಕರಿಗೆ ಕೂಡ ತೊಂದರೆ ಆಗಬಾರ್ದು ಒಂದು ನಿಟ್ಟಿನಲ್ಲಿ ಏನು ರಸ್ತೆ ಬದಿಯಲ್ಲೂ ಕೂಡ ಎಲ್ಲ ರೀತಿಯ ಕಾನೂನು ಸುವ್ಯವಸ್ಥೆ ಮತ್ತು ಯಾವುದೇ ಸಂಚಾರಕ್ಕೆ ಯಾವುದೇ ಅಡ್ಡಿ ಆಗಬಾರ್ದು ಒಂದು ನಿಟ್ಟಿನಲ್ಲಿ ಎಲ್ಲ ರೀತಿಯ ಸಕಲ ಸಿದ್ಧತೆಗಳನ್ನು ಕೂಡ ಇದೀಗ ಏನು ಮಂಡ್ಯ ಜಿಲ್ಲಾ ಪೊಲೀಸರು ಕೂಡ ಒಂದು ಮಾಡ್ಕೊಂಡಿರುವಂಥದ್ದು. ಹೀಗಾಗಿ ಇಲ್ಲಿ ಎಲ್ಲ ರೀತಿಯ ಪ್ರಿಪ್ರೇಷನ್ಗಳು ಕೂಡ ನಡೀತಾ ಇದೆ. ಅಂದ್ರೆ ನಿನ್ನೆನೇ ಈ ಬಗ್ಗೆ ಸುವರ್ಣ ನ್ಯೂಸ್ ಏನು ತನ್ನ ಸುದ್ದಿಯಲ್ಲಿ ತಿಳಿಸಿತ್ತು. ಅಂದ್ರೆ ಜಾಗವನ್ನ ಬದಲಾವಣೆ ಮಾಡಬೇಕು ಅಂತ ಗ್ರಾಮಸ್ಥರು ಪಟ್ಟಿ ಹಿಡಿದಿದ್ರು. ಜಾಗ ಬದಲಾವಣೆ ಆಗುವಂತಹ ಸಾಧ್ಯತೆ ಇದೆ ಅಂತ ಅಂದ್ಬಿಟ್ಟು ಇದೀಗ ಆ ಒಂದು ನಾರ್ಮಲ್ ಸ್ಮಶಾನ ಬಿಟ್ಟು ಈ ಒಂದು ಜಾಗದಲ್ಲಿ ಹುತಾತ್ಮ ಯೋಧನ ಅಂತ್ಯಕ್ರಿಯೆ ನಡೆಯುತ್ತೆ. ಎಲ್ಲಾ ರೀತಿಯ ಸಿದ್ಧತೆಗಳನ್ನ ಇವಾಗ ಆಲ್ರೆಡಿ ಮಾಡ್ಕೊಂಡು ಇಲ್ಲಿಗೆ ಅಂದ್ರೆ ಹುತಾತ್ಮ ಯೋಧನ ಇನ್ನೊಂದು ಪ್ರಶ್ನೆ, ಈಗ ಯಾರಾದರೂ ಅಂತ್ಯ ಸಂಸ್ಕಾರದಲ್ಲಿ ಭಾಗಿಯಾಗಬೇಕು, ಅಲ್ಲೂ ನಾವು ಬರಬೇಕು ಆ ಸ್ಥಳಕ್ಕೆ ಅಂತ ಬರೋದಾದ್ರೆ, ಈಗ ಮಂಡ್ಯ ಬಸ್ ಸ್ಟಾಪ್ ಅಲ್ವಾ, ಬಸ್ ಸ್ಟಾಪ್ ಇಂದ ಯಾವ ರೂಟಲ್ಲಿ ಅವ್ರು ಬರಬೇಕಾಗತ್ತೆ? ಅಕಸ್ಮಾತ್ ಮದ್ದೂರಿಂದ ಬರೋದಾದ್ರೆ ಹೇಗೆ ಬರಬೇಕಾಗತ್ತೆ? ಅಲ್ಲಿಂದ ಎಷ್ಟು ಅಂತರ ಹೇಳಬಹುದಾ ಚೇತನ್? ಎಕ್ಸಾಕ್ಟ್ಲಿ ರಮಾಕಾಂತ್. ಅಂದ್ರೆ ಬೆಂಗಳೂರಿನಿಂದ ಬರೋರು ಮದ್ದೂರು ಮಾರ್ಗವಾಗಿ ಅಂದ್ರೆ ಮಳವಳ್ಳಿ ರಸ್ತೆಗೆ ಏನು ರೈಟ್ ತಗೊಳ್ಬೇಕಾಗತ್ತೆ. ಅಂದ್ರೆ ಮಳವಳ್ಳಿ ಇದು ಮದ್ದೂರಿಂದ ಎಕ್ಸಾಕ್ಟ್ ಆಗಿ 12 ಕಿಲೋಮೀಟರ್ KM ದೊಡ್ಡಿಗೆ ಇರುವಂಥದ್ದು. KM ದೊಡ್ಡಿಯಲ್ಲೇ ಇರುವಂತಹ ಈ ಒಂದು ಸ್ಥಳದಲ್ಲಿ ಅಂತ್ಯಕ್ರಿಯೆ ನಡೆಯುತ್ತೆ. ಇನ್ನು ಮಂಡ್ಯದಿಂದ ಬರೋರಂತಂದ್ರೆ ಮಂಡ್ಯದಿಂದ ಏನು KM ದೊಡ್ಡಿಗೆ ಬರಬೇಕಂದ್ರೂ ಕೂಡ 2 ರಸ್ತೆ ಮಾರ್ಗಗಳಿದೆ. ಅಂದ್ರೆ KM ದೊಡ್ಡಿ ಟು ಮಂಡ್ಯ ಮತ್ತು ಮಂಡ್ಯ ಟು ಮದ್ದೂರು ಟು KM ದೊಡ್ಡಿ. ಅಂದ್ರೆ ಈ ಮಾರ್ಗಗಳಲ್ಲಿ ಅವರು ಬಂದು ಒಂದು ಇಲ್ಲಿ ಅಂತಿಮ ದರ್ಶನವನ್ನು ಪಡ್ಕೊಳ್ಬೇಕಾಗುತ್ತೆ. ಮಂಡ್ಯದಿಂದ KM ದೊಡ್ಡಿಗೆ ಡೈರೆಕ್ಟ್ ಬರಬೇಕು ಅಂದ್ರೂ ಕೂಡ 12 ಕಿಲೋಮೀಟರ್ ಆಗುತ್ತೆ. ಮದ್ದೂರಿಂದ ಬರ್ಬೇಕಂದ್ರೂ ಕೂಡ 12 ಕಿಲೋಮೀಟರ್ ಆಗುತ್ತೆ. ಇದಲ್ದಿರ ಏನು ಮಳವಳ್ಳಿಯಿಂದ ಯಾರಾದ್ರೂ ಜನರು ಬಂದ್ರು ಕೂಡ ಅವರು ಅಂತಿಮ ದರ್ಶನವನ್ನು ಪಡಿಬಹುದು. 11 ಕಿಲೋಮೀಟರ್ಗಳು ಮಳವಳ್ಳಿಯಿಂದ KM ದೊಡ್ಡಿಗೆ ಆಗುವಂಥದ್ದು. ಹೀಗೆ ಈ ಮಾರ್ಗದ ಮುಖಾಂತರ ಸಾರ್ವಜನಿಕರಾಗಿರಲಿ ಯಾರೇ ಆಗಿರಲಿ ಇಲ್ಲಿ ಬಂದು ಅಂತಿಮ ದರ್ಶನವನ್ನು ಪಡ್ಕೊಳ್ಬಹುದು. ಈ ಬಗ್ಗೆನೇ ಎಲ್ಲಾ ರೀತಿಯ ಸರ್ಕಲ್ಗಳಲ್ಲಿ ಪ್ರಮುಖ ಜಂಕ್ಷನ್ಗಳಲ್ಲಿ ಕೂಡ ಪೊಲೀಸ್ ವ್ಯವಸ್ಥೆನ ಇವಾಗ ಆಲ್ರೆಡಿ ಮಾಡ್ಕೊಳ್ಳಲಾಗಿದೆ. ಅಂದ್ರೆ ಯಾವುದೇ ರೀತಿ ಸಂಚಾರದಲ್ಲೂ ಕೂಡ ದಟ್ಟಣೆ ಆಗಬಾರ್ದು. ಯಾಕಂದ್ರೆ ಇದು ಹೈವೇ ಆಗಿರೋದ್ರಿಂದ ದಿನ ಸಾಕಷ್ಟು ಸಂಖ್ಯೆಯಲ್ಲಿ ವಾಹನಗಳೇ ಕೂಡ ಓಡಾಡ್ತಾ ಇರುತ್ತೆ. ಹೀಗೆ ಸಂಚಾರ ದಟ್ಟಣೆಯೂ ಕೂಡ ಆಗಬಾರ್ದು ಅಂತ ಅಂದ್ಬಿಟ್ಟು ಮಂಡ್ಯ ಜಿಲ್ಲಾ ಪೊಲೀಸರು ಎಲ್ಲಾ ರೀತಿಯ ವ್ಯವಸ್ಥೆಗಳನ್ನು ಕೂಡ ಮಾಡ್ಕೊಂಡಿದ್ದಾರೆ. ಈ ಮಾರ್ಗಗಳಲ್ಲಿ ಬಂದು ಹುತಾತ್ಮ ಯೋಧನ ಅಂತಿಮ ದರ್ಶನವನ್ನ ಪಡಿಬಹುದು. ರಮಾಕಾಂತ್.